ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಡ್ಯೂಟಿ ಹೊರಡಬೇಕಿರೋದ್ರಿಂದ ಬಟ್ಟೆ ಎಲ್ಲ ಐರನ್ ಮಾಡಿಕೊಂಡು ಊಟ ಮಾಡಿಕೊಂಡು ನಾನು ನನ್ನ ತಂಗಿ ಹೊರಟಿದ್ವಿ. ನನ್ನ ತಂಗಿನ ಕಾಲೇಜಿಗೆ ಬಿಡಬೇಕಿತ್ತು. ಅದಕ್ಕೆ ನಾನು ನನ್ನ ತಂಗಿ ಹೊರಟಿದ್ವಿ. ಸಿಟೀಲಿ ಒಬ್ಬರು ಅಂಕಲ್ಲು ನಮ್ಮನ್ನು ಓವರ್ ಸ್ಪೀಡ್ ಮಾಡ್ತಾಯಿದ್ರು. ಅದಕ್ಕೆ ನಾನು ನನ್ನ ತಂಗಿ ಅದ್ರ ಬಗ್ಗೆ ಮಾತಾಡ್ಕೊತ ಹೋಗ್ತಾಯಿದ್ವಿ. ಅದಾದಮೇಲೆ ನನ್ನ ತಂಗಿ ಕಾಲೇಜ್ ಬಂದೇ ಬಿಡ್ತು. ಅವಳನ್ನು ಅಲ್ಲಿ ಇಳಿಸಿ ನಾನು ಡ್ಯೂಟಿಗೆ ಹೋದೆ. ಡ್ಯೂಟಿಯಿಂದ ರಿಟರ್ನ್ ಬರಬೇಕಾದ್ರೆ ನಮ್ಮ ಹೊನ್ನಾಳಿಯ ಟಿ ಬಿ ಸರ್ಕಲಲ್ಲಿ ಒಂದು ಫ್ರೂಟ್ ಶಾಪ್ ಇದೆ. ಆ್ಯಕ್ಚುಲಿ ಇಲ್ಲಿ ತುಂಬ ವೆರೈಟೀಸ್ ಫ್ರೂಟ್ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬ ವೆರೈಟಿ ಫ್ರೂಟ್ಸ್ ಇದೆ. ನೀವು ಒಂದು ಸಲ ವಿಸಿಟ್ ಮಾಡಿ. ಹುಣಸೆ ಹಣ್ಣನ್ನು ಸಹ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ. ಅದು ಬೇರೆ ದೇಶದಿಂದ ಬರುತ್ತೆ. ಆ್ಯಕ್ಚುಲಿ ನಮ್ಮ ಹೊನ್ನಾಳಿ ಸಿಟೀಲಿ ಯಾವ ಶಾಪಲ್ಲೂ ಇಷ್ಟು ವೆರೈಟಿ ಫ್ರೂಟ್ಸನ್ನ ನಾನು ನೋಡೇ ಇಲ್ಲ. ಇದು ಲೊಕೇಟ್ ಆಗಿರೋದು ನಮ್ಮ ಹೊನ್ನಾಳಿಯ ಟಿ ಬಿ ಸರ್ಕಲಲ್ಲಿ ಇರ್ತಕ್ಕಂತಹ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಇದು ಲೊಕೇಟ್ ಆಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ. ತುಂಬ ವೆರೈಟೀಸ್ ಫ್ರೂಟ್ಸ್ ಇದೆ. ಅದಾದಮೇಲೆ ಮನೆಗೆ ಬಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನನ್ನ ತಮ್ಮ ಶೇಂಗಾನ ತಂದಿದ್ದ. ಸೊ ಶೇಂಗಾನ ಬೇಯಿಸ್ಕೊಂಡು ನಾನು ನನ್ನ ತಂಗಿ ಮತ್ತು ನಮ್ಮ ತಮ್ಮ ಅವರೆಲ್ಲ ತಿಂತಾಯಿದ್ವಿ. ಅದಾದಮೇಲೆ ನಮ್ಮ ತಮ್ಮ ಒಂದು ಗುಲಾಬಿ ಗಿಡನ ತಂದಿದ್ದ. ಅದ್ರ ಜೊತೆಗೆ ಪಾಟನ್ನು ಸಹ ತಂದಿದ್ದ. ತುಂಬ ಚೆನ್ನಾಗಿತ್ತದು. ಸಂಜೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇವತ್ತಿನ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ರೆಡಿ ಇತ್ತು. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೆ. ಇದನ್ನು 2 ಥರ ಕೂಡ ಮಾಡ್ಬೋದು. ಒಂದು ಬಿಸಿನೀರಲ್ಲಿ ಕುದಿಸ್ಕೊಂಡು ಬೇಯಿಸ್ಕೊಂಡು ಮಾಡೋವಂಥದ್ದು ಪಲ್ಯ. ಅದರಲ್ಲಿ ನುಗ್ಗೆ ಸೊಪ್ಪು ಬಸ್ಸಾರು ಕೂಡ ಮಾಡ್ತಾರೆ. ಇದು ಮಾಡ್ತಾ ಇರೋದು ಬರೀ ಪಲ್ಯ ಅಷ್ಟೇ. ಇದನ್ನು ಈ ಬಾಣಲಿಲಿ ಹಾಕಿ ಹುರಿದು ಅದಾದಮೇಲೆ ನಾವು ಒಗ್ಗರಣೆ ಹಾಕೋತೀವಲ್ಲ, ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಆ ಒಗ್ಗರಣೆನ ಇದಕ್ಕೆ ಹಾಕಿ ಮಾಡೋದು. ಬನ್ನಿ ಫಸ್ಟ್ ಇದನ್ನು ಈ ಬಾಣಲಿಲಿ ಹುರ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ, ಜಾಸ್ತಿ ಏನು ಬೇಡ. ಹುರ್ಕೊಳ್ಳೋ ಅಷ್ಟು ನೋಡಿ. ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಹುರ್ಕೊಂಡಿದ್ದೀನಿ ಸೊಪ್ಪನ್ನೆಲ್ಲ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಅದಾದಮೇಲೆ ಒಣಮೆಣಸಿನ್ಕಾಯಿ. ಸೊ ಈರುಳ್ಳಿ ಬ್ರೌನಿಷ್ ಕಲರ್ ಆಗಿದೆ, ನೋಡ್ತಾ ಇರ್ಬೋದು. ಅದಾದಮೇಲೆ ಸೊಪ್ಪನ್ನ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿನೂ ಹಾಕ್ತೀನಿ ಯಾವಾಗಲೂ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಡ್ರೈ ಪಲ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಟಾಟಾ ಬಾಯ್.